ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಶರಣು ಗುರುಕುಲದಿಂದ. ಲರ್ನ್ ಟ್ಯಾಲಿ ಇನ್ 1 ಮಿನಿಟ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ 1 ನಿಮಿಷದೊಳಗಡೆ ಟ್ಯಾಲಿ ಪ್ರೈಮಲ್ಲಿ ಯಾವ ಥರ ಕಂಪ್ನಿನ ಕ್ರಿಯೇಟ್ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡಲಾ? ಟ್ಯಾಲಿನ ಯಾವ ಥರ ಡೌನ್ಲೋಡ್ ಮಾಡಬೇಕು ಅಂತ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಮೇಲ್ಗಡೆ ಐ ಬಟನಲ್ಲಿ ಕೂಡ ಬರ್ತಾ ಇದೆ. ಸೊ ಟ್ಯಾಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಈ ಥರ ಸ್ಕ್ರೀನ್ ಬರುತ್ತೆ. ಅಂದರೆ ನೀವು ಲೈಸೆನ್ಸ್ಡ್ ವರ್ಷನ್ ಯೂಸ್ ಮಾಡ್ತಾ ಇದ್ದಿಲ್ಲ ಅಂದರೆ ಈ ಥರ ಸ್ಕ್ರೀನ್ ಬರುತ್ತೆ. ಇಲ್ಲಿ ನೀವು ರೈಟ್ ಫಾರ್ ಫ್ರೀ ಎಜುಕೇಷನಲ್ ಅಂತ ಇರುತ್ತೆ, ಇದ್ರ ಮೇಲೆ ಪ್ರೆಸ್ ಮಾಡಿರಿ. ಇಲ್ಲಿ ಕ್ರಿಯೇಟ್ ಕಂಪನಿ ಅಂತ ಇರುತ್ತೆ. ಸೊ ಈ ಕ್ರಿಯೇಟ್ ಕಂಪನಿ ಮೇಲೆ ನೀವು ಒಂದು ಸರ್ತಿ ಎಂಟರ್ ಪ್ರೆಸ್ ಮಾಡಬೇಕು. ಇಲ್ಲಿ ನಿಮ್ಮ ಕಂಪ್ನಿ ಹೆಸರನ್ನ ಬರಿಬೇಕು. ಇಲ್ಲಿ ಅಡ್ರೆಸ್, ಇಲ್ಲಿ ಸ್ಟೇಟ್, ಇಲ್ಲಿ ಪಿನ್ ಕೋಡ್, ಟೆಲಿಫೋನ್ ನಂಬರ್ ಬಿಟ್ಬಿಡೋಣ, ಮೊಬೈಲ್ ನಂಬರ್, ಫ್ಯಾಕ್ಸ್ ಇಲ್ಲ ಕೈ ಬಿಡೋಣ, ಇಮೇಲ್ ಅಡ್ರೆಸ್ ಆಯಿತು. ನೆಕ್ಸ್ಟ್ ವೆಬ್ಸೈಟ್. ಫೈನಾನ್ಷಿಯಲ್ ಇಯರ್ ತಾನೇ ತಗೊಳುತ್ತೆ, ನಾವೇನು ಮಾಡೋ ಅವಶ್ಯಕತೆ ಇರಲ್ಲ. ಎಂಟರ್ ಪ್ರೆಸ್ ಮಾಡ್ರಿ, ಎಂಟರ್ ಪ್ರೆಸ್ ಮಾಡ್ರಿ, ಎಂಟರ್ ಪ್ರೆಸ್ ಮಾಡ್ರಿ. ಕಂಪ್ನಿ ಕ್ರಿಯೇಟ್ ಆಯಿತು. ಕಂಪ್ನಿ ಕ್ರಿಯೇಟ್ ಆದಮೇಲೆ ನಿಮಗೆ ಕಂಪ್ನಿ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ತೋರಿಸುತ್ತೆ. ಕಂಪ್ನಿ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂದಮೇಲೆ ನೀವು ಮಾಡಬೇಕಾಗಿರೋ ಮೊದಲ ಕೆಲಸ ಏನಪ್ಪ ಅಂದರೆ ಇಲ್ಲಿ ಅನೇಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ GST ಅಂತ ಇರುತ್ತೆ. ಈ ಆಪ್ಷನ್ ಎಸ್ ಇರುತ್ತೆ. ಈ ಆಪ್ಷನ್ನ ಸದ್ಯಕ್ಕೆ ನೋ ಮಾಡಿರ್ರಿ. ಈ ಆಪ್ಷನ್ ಏನು ಎಂತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇದನ್ನ ನೋ ಮಾಡಿಬಿಟ್ಟು ನಿಮ್ಮ ಕೀಬೋರ್ಡಲ್ಲಿ Ctrl+A ಪ್ರೆಸ್ ಮಾಡಿದರೆ ಕಂಪ್ಲೀಟಾಗಿ ಒಂದು ಕಂಪ್ನಿ ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ನಾವು ಒಂದೇ ನಿಮಿಷದಲ್ಲಿ ಟ್ಯಾಲಿ ಪ್ರೈಮ್ ಒಳಗಡೆ ಕಂಪ್ನಿನ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋ ಒಳಗಡೆ ನಾನು ನಿಮಗೆ ಕಂಪ್ನಿನ ಯಾವ ಥರ ಓಪನ್ ಮಾಡಬೇಕು, ಅಲ್ಟರ್ ಮಾಡಬೇಕು ಮತ್ತು ಡಿಲೀಟ್ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.